ಮೀನಾಕ್ಷಕ್ಕನ ಮನೆಗೆ ಹೋಗ್ಬೇಕು. ಮದುವೆ ಒಪ್ಪಿಗೆ ಐತೆ ಮದುವೆಗೆ. ಅದೇನು ಮುಂದಕ್ಕೆ ನೋಡ್ಕೊಳ್ಳಿ ಮಾಡ್ಕೊಳ್ಳೋದ ಬೇಗ ಬೇಗ ಯಾರನ್ವೇ ಎಂಗೇಜ್ಮೆಂಟು ಮದುವೆ ಯಾರನ್ವೇ ಬೇಗ ಬೇಗ ಮಾಡೋಣ ಅಂತ ಮಾತಾಡ್ಕೊ ಬರಬೇಕು. ಅಯ್ಯೋ ಇವಳು ಬೇರೆ ಯಾಕಪ್ಪ ಬಂದು ಈಗ. ಓ ಅಕ್ಕ, ಯಾಕಕ್ಕ ನಾನು ನೋಡ್ಬಿಟ್ಟು ಹಿಂಗೆ ಗರಬಡ್ದೊಳಗೆ ನಿಂತ್ಕೊಬಿಟ್ಟೆ. ಅಯ್ಯೋ ಇಲ್ಲಕ್ಕನ್ ಬಾ ಸುಶೀಲಾ, ಬಾ. ಅದನ್ನೇ ಓಡದ್ಮೇಲೆ ಸುಶೀಲಾ ಬಂದ್ಲಲ್ಲ ಅಂದ್ಕೊಂಡು ಹಂಗೆ ನಿಂತ್ಕೊಳಕಂತ ಎಲ್ಲೋ ಹೋಯ್ತಿದ್ದೆ, ಕೂತಿರು ಬರ್ತೀರಿ. ಎಲ್ಗಕ್ಕ? ಅಲ್ಲ ಎಲ್ಲರೇ ಹೋದ್ರೆ ನೀನು ಯಾವಾಗಲೂ ಜೊತೆ ನನ್ನ ಕರ್ಕೊಂಡು ಹೋಯ್ತಿದ್ದಿ, ಈಗ ಕೇಳ್ದೆ ಹೋಯ್ತಿದ್ಯಲ್ಲ. ನಡಿ ನಾನು ಬರ್ತೀನಿ, ನನಗೇನು ಕೆಲಸ ಇದ್ದದೆ ಇಲ್ಲಿ ಮಾಡಿ ದಬ್ಬಕ್ಕಕ್ಕೆ. ನಡಿ ಬರ್ತೀನಿ ನಿನ್ನ ಜೊತೆಲೆ. ಇವಳೊಬ್ಳು ಬೇಡಕ್ಕಂತ ತಿರುಸಿಸಿಲ್ಲ, ಅದೆಲ್ಲ ಹೋಗ್ಬಿಟ್ಟು ಬರ್ತೀನಿ ಇರು ಅಂತ ಹೇಳಿದ್ಮೇಲೆ ಕೇಳ್ಬೇಕು. ಹೇಳಿದ್ ಮಾತಾವಸಿಯ ಕೂತಿರು ಬರ್ತೀನಿ ಒಂದು 10 ನಿಮಿಷ. ಮೀನಾಕ್ಷಕ್ಕನ ಮನೆಗೆ ಕತೆ ಒಂಚೂರು ಅದೇ ಮದುವೆದು ಹೇಳ್ಬಿಟ್ಟು ಬರ್ಬೇಕಿತ್ತು, ಮಾತಾಡ್ಕೊ ಬರ್ತೀನಿ. ಒಂದು 5 ನಿಮಿಷ ಕೂತಿರು. ಓ ಮೀನಾಕ್ಷಕ್ಕನ ಮನೆಗ ನಡೀಕ ನಾನು ಬರ್ತೀನಿ. ಅಕ್ಕನ ಮನೆ ಒಳಗೆ ಈಗೇನೇನೋ ಇನ್ನೂಸಿ ಡಿಸೈನ್ ಎಲ್ಲ ಮಾಡಿಸಿದಾರಂತಲ್ಲ, ನೋಡಿಲ್ಲ ಕನಕ ಹೊಸಿ ದಿನ ಆಗಲಿಲ್ಲ. ಏನು ಮಾಡಕ್ಕೆ ಹೋಗೋಣ ಸುಮ್ಮನೆ ಮೊದಲೇ ಅಕ್ಕ ಒಂಥರ, ಅದಕ್ಕೆ ಹೋಗಿಲ್ಲ. ನಿನ್ನ ನೆಪ್ಪಲಾರೆ ಬರ್ತೀನಿ ನೋಡ್ಕೋತೀನಿ ಮನೆ ಹೆಂಗಿರದೆ ಅಂತ. ಏನಾರು ಒಳ್ಳೆ ಅಡುಗೆ ಮಾಡಿದ್ರೆ ಊಟ ಮಾಡ್ಕೊಬೇಕೈತೆ ನಡೀಕ. ನಿನ್ಗೊಂಥರ ಕನ್ಸಿಸಿಲ್ಲ. ಸುಮ್ಮನೆ ಕೂತ್ಕೊಳ್ಳಿ, ನಾನು ಹೋಗಿ ಮಾತಾಡ್ಕೊ ಬರ್ತೀನಿ ಅಂದ್ರೆ ಇದು ಯಾಕೆ ಹಿಂಗೆ ಆಡ್ತಿದ್ದಿ? ಒಳ್ಳೆ ಬೆನಕ್ಕೆ ಬಿದ್ದು ಬೇತಾಡ್ದಲ್ದಂಗೆ ಒಂದು ಸ್ವಲ್ಪ ಮಾತಾಡ್ಕೊ ಬರ್ಬೇಕು. ಸುಮ್ಮನಿರು ಕೂತಿರು ಬರ್ತೀನಿ, ಒಂದು 10 ನಿಮಿಷ ಬರ್ತೀನಿ ಕೂತಿರು. ಅಲ್ಲ ಕನಕ ನಾನು ಬಂದ್ರೆ ಏನು ಮಾಡೋಣ? ಏನು ನನಗೆ ಗೊತ್ತಿಲ್ವಾ? ಅಕ್ಕ ಗಂಡು ಕರ್ಕ ಬಂದಿದ್ದು ಗೊತ್ತಿಲ್ವೋ? ಈ ಮನೆಗೆ ಗಂಡು ನೋಡಕ್ಕೆ ಬಂದಿದ್ದು ಗೊತ್ತಿಲ್ವೋ? ನಮ್ಮ ಕವಿತನಿಗೆ ಹುಡುಗನ ಜೊತೆ ನೀನು ಮದುವೆ ಮಾಡೋಕ್ಕೆ ರೆಡಿ ಆಗಿರೋದು ಗೊತ್ತಿಲ್ವೋ? ನನಗೇನಕ್ಕ ಗೊತ್ತಿಲ್ಲ. ಏನು ಮುಚ್ಚು ಮರೆ ಮಾತಾಡಂಥದ್ದು ಏನಿದದು? ಹೇಳ್ದಷ್ಟು ಕೇಳ್ತೀಯ ಇಲ್ವೋ? ಇದು ಯಾಕೆ ಹಿಂಗಾಡಿ ಇದೊಳ್ಳೆ ಕತೆ ಇದ್ಕೊಂತೆ. ಹೇಳ್ದಷ್ಟು ಕೇಳಿಸಿಲ್ಲ, ಸುಮ್ಮನೆ ನಾನು ಕೋಪ ಬರ್ಸ್ಬಿಡ ಮೇಲೆ. ಅಯ್ಯಯ್ಯ ಹೋಗಕ್ಕ ಹೋಗು, ಅದಕ್ಕೆ ಕೋಪ ಮಾಡ್ಕೊಂಡೆ. ಸರಿ ಬಿಡು. ಅಲ್ಲ ಎಲ್ಲೋದ್ರೂ ಜೊತೆಲೇ ಬಾಸುಸಿಲ್ಲ ಅಂತಿದ್ದಳು. ಮೀನಾಕ್ಷಕ್ಕನ ಮನೆಗೆ ನಾನು ಕರ್ಕೊಂಡು ಹೋಗ್ತಿಲ್ಲ ಅಂತಿದ್ಯಾ? ಯಾಕೆ ಬೇಡ ಬಿಡು. ಆಯ್ತು ಹೋಗವ, ಅದೇನೋ ಮಾತಾಡ್ಕೊ ಹೋಗಿ ಮಾತಾಡ್ಕೊಬೇಕು. ನಮ್ಮ ಅತ್ತೆ ಯಾಕೆ ಹಿಂಗೆ ಆಡ್ತಿದ್ದಾರೆ? ಏನೋ ಒಂಥರ ವಿಚಿತ್ರ ಅನಿಸ್ತಿದೆಯಪ್ಪ. ಪಾಪ ಸುಶೀಲಾ ಆಂಟಿನ ಎಲ್ಲೋದ್ರೂ ಜೊತೆಲಿ ಕರ್ಕೊಂಡು ಹೋಗ್ತಿದ್ರು, ಈಗ ನೋಡಿದ್ರೆ ಅವ್ರು ಬರ್ತೀನಿ ಅಂತ ಅಷ್ಟು ಹಠ ಮಾಡಿದ್ರು, ಕೋಪ ಮಾಡ್ಕೊಂಡು ಬೈದು ಬಿಟ್ಟು ಹೋಗ್ತಿದ್ದಾರಲ್ಲ. ಏನೋ ನಡೆಸ್ತಾ ಇದ್ದಾರೆ, ಏನು ಅಂತ ತಿಳ್ಕೊಳ್ಳೇಬೇಕು. ಸುಶೀಲಾ ಆಂಟಿ ನೋಡ್ದವ ಪಿಂಕಿ? ನೋಡ್ದೆ ನಿಮ್ಮ ಅತ್ತೆ? ಅವಳು ಇನ್ನು ಯಾನ್ಕಾರ ಕರೀಲಿ ನನ್ನ ಸರಿಯಾಗಿ ಹತ್ತಿರ ಬಿಡಿಸ್ತೀನಿ ಅವಳಿಗೆ. ಹೋಯ್ತಿಕ್ಕಂತ ಹೋಗು, ನಮ್ಮ ಮನೇಲೇನು ಜಾಗಿಲ್ವಾ? ಅಲ್ಲ ಯಾವಾಗಲೂ ಕಾವೇರಕ್ಕ ಅನ್ಕೊಂಡು ಅವಳಿಂದ ಸುತ್ಕೊಂಡು ನಿಂತಿರ್ತೀನಿ. ಎಲ್ಲಿ ಗೋಲಿ ಒಂದು ಸಾಂಬಾರು ಸೊಪ್ಪು ತರಕೋಲಿ, ಒಂದು ಈರುಳ್ಳಿ ತರಕೋಲಿ, ಒಂದು ಇದ್ಕೋಲಿ, ಬಟ್ಟೆ ಒಲೆ ಕೊಡೋಕೋಗ್ಲಿ, ಎಲ್ಲಿಗೆ ಹೋದ್ರೂ ಜೊತೆಲೇ ಹೋಗ್ಬೇಕನ್ನವ. ಆಗಿದ್ವಿ ಅಷ್ಟೇ, ಅಷ್ಟು ಇದು ಮಾಡ್ತಿದ್ದವಳು. ಮೀನಾಕ್ಷಕ್ಕನ ಮನೆಗೆ ಬರ್ತೀನಿ, ನಾನೇ ಬಾಯ್ಬಿಟ್ಟು ಬರ್ತೀನಿ ಕನಕ. ಮನೆ ನೋಡಿಲ್ಲ ಅಂತ ಅಷ್ಟು ಹೇಳಿದ್ರು ನನ್ನ ಹಿಂಗೆ ಬೈದು ಬಿಟ್ಬಿಟ್ಟೋದ್ಲಲ್ಲವೇ ಮತ್ತೆ. ಅಂಥದ್ದೇನು ಮಾತಾಡೋರವ್ರು ಹಂಗಾರೆ? ಅಯ್ಯೋ ಹಾಕವ, ಅದು ಏನಾರು ಮಾತಾಡ್ಕೊಂಡು ನಮಗೇನು ಹೋಯ್ತೀನಿ. ನಮ್ಮ ಮನೇಲಿ ಜಾಗಿಲ್ವ ನನಗೆ? ಆಂಟಿ ನಿಮ್ಗೇನು ಅನಿಸುತ್ತೆ? ನಮ್ಮ ಅತ್ತೆ ನಮ್ಮ ಹತ್ರ ಏನೋ ಮುಚ್ಚಿಟ್ಟಿದ್ದಾರೆ ಅನ್ಸಲ್ವಾ? ಏನೋ ನಡೆಸ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ? ಅಯ್ಯೋ ಹೋಗವ, ಅವಳು ಕಟ್ಕೊಂಡು ಹೋಗು. ಒಂದು ಗಳಿಗೆ ಒಂಥರ ಇರ್ತಾಳೆ, ಅದು ಏನು ನಡೆಸ್ತಾಳೆ ಯಾವಳಿಗೆ ಗೊತ್ತು. ಏನಾರ ಮಾಡ್ಕೊಳ್ಳಿ, ಅವ್ಳು ಕರೆದ್ರೆ ನಾನು ಬರೋಕ್ಕಿಲ್ಲ ಅನ್ಲೋನು, ಹೋಯ್ತೀನಿ ನಾನು. ಈ ಆಂಟಿಗೆ ಒಂಥರ ಇಲ್ಲ, ಇದನ್ನ ಇಷ್ಟಕ್ಕೆ ಬಿಡಬಾರ್ದು. ನಮ್ಮ ಮತ್ತೆ ನಿಜವಾಗ್ಲೂ ಏನೋ ಮಾಡ್ತಿದ್ದಾರೆ ನಮ್ಮ ಹತ್ರ ಮುಚ್ಚಿಟ್ಟು, ಅದೇನಂತ ತಿಳ್ಕೊಳ್ಳೇಬೇಕು. ನಾನೇ ಹೋಗ್ತೀನಿ ಮೀನಾಕ್ಷಿ ಆಂಟಿಯ ಮನೆಗೆ. ಮೀನಾಕ್ಷಿಕ, ಓ ಕಾವೇರಿ ಬಾ ಬಾ ಕೂತ್ಕೋ ಬಾ. ಏನು ಕಾವೇರಿ, ಅವ್ರು ಏನು ಫೋನ್ ಮೇಲೆ ಫೋನ್ ಮಾಡ್ತಾ ಕೂತವ್ರೆ. ಏನಂದ್ರು ಹೆಣ್ಣಿನ ಮನೆಯವರು ಏನಂದ್ರು ಒಪ್ಪಿಗೆ ಅಂತ, ಏನು ಯಾವಾಗ ಎಂಗೇಜ್ಮೆಂಟ್ ಇಟ್ಕೊಳ್ಳೋದು ಏನು ಹೊಸಿ ತಲೆ ತಿಂತ ಇಲ್ಲ. ಅವ್ರು ಬೇರೆ ಫೋನ್ ಮೇಲೆ ಫೋನ್ ಮಾಡ್ಕೊಂಡು, ನೀನು ಬೇರೆ ಏನು ಹೇಳ್ತಾ ಇಲ್ಲ. ಏನು ಹೇಳೋದವ ನಾನು? ನೀನು ಬರ್ತಾರಲ್ಲೇ ಬರ್ತೀನಿ ಅಂದವಳು, ಈಗಲ ಬರೋದು? ಅಯ್ಯೋ ಅಕ್ಕ ಬರ್ಬೇಡ್ವಾ, ನಾನು ಬರೋನಾಗ ಸುಶೀಲ ಬೇರೆ ಸಿಕ್ಕದ್ಲ. ನಾನು ಬರ್ತೀನಿ ನಿನ್ನ ಜೊತೆ, ನಾನು ಬರ್ತೀನಿ ಅಂತ ಏನು ಆಟ ಮಾಡ್ತಾ ಕೂತವಳು ಕನಕ. ಅಯ್ಯೋ ಹೋಗತ್ತೆಗೆ ಅವಳನ್ನ ತಗ್ಲಾಕ್ಬಿಟ್ಟು ಬಿಟ್ಬಿಟ್ಟು ಬರೋದಕ್ಕೆ ಇಷ್ಟೊತ್ತಾಯಿತು. ನಾನು ಬರ್ತೀನಿ ಅಂತಾಳೆ. ಅವಳು ಬಂದು ನಾವು ಹಿಂಗೆ ಮಾತಾಡೋ ವಿಷಯ ಅವಳಿಗೆ ಗೊತ್ತಾಗಿ ಬಿಟ್ಟಳಕ್ಕ ಹೇಳ್ತಾಳೆ ಮನೇಲಿ. ಆಮೇಲೆ ಈ ಮದುವೆ ಆದದ ಏನು ವಿಷಯ ಇರ್ಬೋದು? ಅದು ನಿಜನೇ. ನೀನು ಅವಳು ಸವಾಸ ಯಾಕೆ ಮಾಡಿ? ಅಲ್ಲ ನಿನ್ಗೊಂಚೂರು ಬುದ್ಧಿ ಬೇಡವಾ ನಿನಗೆ? ಅವಳು ಸವಾಸ ಯಾಕೆ ಮಾಡಿದೆ ನೀನು? ಅವ್ರು ಕಟ್ಕೊಂಡು ನಮ್ಗೇನಾಗಬೇಕು? ನಮ್ಮ ಲೆವೆಲಿಗೆ ತಕ್ಕಂಗೆ ಸಂಬಂಧ ಮಾಡಬೇಕು, ನಮ್ಮ ಲೆವೆಲಿಗೆ ತಕ್ಕಂಗಿರೋರ ಜೊತೆ ಇರಬೇಕು ಅನ್ನೋದು ಬುದ್ಧಿನೇ ಇಲ್ವಲ್ಲ ನಿನಗೆ? ಅಯ್ಯೋ ಏನು ಮಾಡಿ ಅಕ್ಕ, ಮೊದಲಿನಲ್ಲೂ ಅವಳು ನಮ್ಮ ಜೊತೆಲೇ ಇದ್ದವಳು, ನಮ್ಮ ಮನೇಲೇ ಇದ್ದು ನಾವು ಅಷ್ಟು ಅಕ್ಕ ತಂಗಿರಂಗಿದ್ದವ್ರು. ಈಗ ನಮಗೆ ಆಸ್ತಿ ಅಂತಸ್ತೆಲ್ಲ ಬತ್ತು ಅಂತ ಅವಳನ್ನ ಬಿಟ್ಬಿಡಕ್ಕದ? ಅಯ್ಯೋ ನಿನ್ಗೊಂಥರ ಬುದ್ಧಿ ಇಲ್ಲ ನಿನಗೆ, ಎಷ್ಟು ಹೇಳಿದ್ರು ಅಷ್ಟೇ ಕಂತೆ. ಈಗ ಏನು ಹೇಳು, ಏನು ಹೇಳನೆ ಹುಡುಗನ ಮನೆಗೆ ಒಪ್ಕೆಯಾ? ಅಲ್ಲ ಕನಕ, ಏನೋ ನಾನಂತೂ ಹೊಸಿ ಯೋಚನೆ ಮಾಡಲಿಲ್ಲ ಕನಕ ಇದ್ರ ಬಗ್ಗೆ. ಏನು ಮಾಡೋದು ಅಂತಲೇ ನನಗೆ ತಲೆನೇ ಓಡಲಿಲ್ಲ ಕನಕ. ಅಲ್ಲ ಈಗ ಆಲ್ರೆಡಿ ಅವನಿಗೆ ಮದುವೆ ಆಗದೆ, ಮದುವೆ ಆಗಿ ಹೆಂಡತಿ ಸತ್ತೋಗೋಳೆ, 2ನೇ ಸಂಬಂಧ. ಅದ್ರ ಜೊತೆಗೆ ವಯಸ್ಸು ಆಗೋದಲ್ಲಕ್ಕ. ಏನು ಆ ಹುಡುಗಂಗೆ ಆಲ್ರೆಡಿ ಮದುವೆ ಆಗಿ ಹೆಂಡತಿ ತೀರೋಗಿದ್ದಾಳ? 2ನೇ ಸಂಬಂಧನ?
ವಿಷಯ ಯಾರ ಹತ್ರನೂ ಹೇಳೇ ಇಲ್ಲ. ಯಾಕೆ ಹೀಗೆ ಮಾಡ್ತಿದ್ದಾರೆ ಇವರು? ಅಯ್ಯೋ, ನಾನು ನಿಂತಿರೋದು ಇವ್ರು ನೋಡ್ಬಿಟ್ರೆ ಕಷ್ಟ. ಸ್ವಲ್ಪ ಅವ್ರು ಕಾಣಿಸ್ತಿರೋ ಹಾಗೆ ನಿಂತ್ಕೊಳ್ಳೋಣ. ನೋಡ್ ಕಾವೇರಿ, ನಾನು ಆಗಲೇ ಹೇಳಿ ನಿನಗೆ, ಅವ್ರಿಗೆ ಹೆಣ್ಣು ನೋಡೋಕೆ ಬಂದಿನಲೇ ಹೇಳಿದ್ದೀನಿ ಹಿಂಗೆ ಎರಡನೇ ಸಂಬಂಧ ಅಂತ. ಅದು ನಿನಗೆ ಗೊತ್ತಿದ್ದೆ ತಾನೇ ನೀನು ಒಪ್ಕೊಂಡಿತ್ತು. ವಯಸ್ಸಾಗದೆ ಅಂದರೆ ಏನು ಮಾಡಿ? ವಯಸ್ಸಾಗದೆ ಏನು ನಮ್ಮ ಅಪ್ಪನ ಕಾಲದಂಗೆ ವಯಸ್ಸಾಗಿದ್ದದ? ಏನೋ ಸುಮಾರಾಗಿ ಒಂಚೂರು ವಯಸ್ಸಾಗದಪ್ಪ, ಏನು ಮಾಡೋಕ್ಕದ್ದು? ನೋಡು, ನಾವೀಗ ವಯಸ್ಸು ಅಂದ ಚಂದ ಸಂಬಂಧ ಎರಡನೇ ಸಂಬಂಧ ಅಂತ ಅಂದ್ಬಿಡ್ಕೊಂಡು ಕೂತ್ಕೊಂಡ್ರೆ ಅವ್ರ ಹತ್ರ ಒಬ್ಬನೇ ಮಗ, ಬೇಕಾದಷ್ಟು ಆಸ್ತಿ ಅಂತಸ್ತಿ ಎಲ್ಲ ಅದೇ. ನಿನ್ನ ಮಗಳು ಆ ಮನೇಲಿ ಮಾರಾಣಿ ಹೆಂಗಿರ್ಬೇಕೋ ಬೇಡವೋ ಯೋಚನೆ ಮಾಡಿ ಒಟ್ನಲ್ಲಿ. ಯೋಚನೆ ಮಾಡೋದು ಏನಾಯ್ತಕ್ಕ? ಏನದೆ ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ ಕಂತೆ. ಅವ್ರಿಗೆ ಆದಷ್ಟು ಬೇಗ ಎಂಗೇಜ್ಮೆಂಟು ಮದುವೆ ಎಲ್ಲ ಮಾಡ್ಕೊಳ್ಳೋಕ್ಕೆ ಬೇಗ ಮಾಡ್ಕೊಬಿಡ್ಬೇಕಕ್ಕ. ಮನೇಲಿ ವಿಷಯ ಗೊತ್ತಾಗಕ್ಕೆ ಮುಂಚೆನೇ ಆಗ್ಬಿಡ್ಬೇಕು. ಆಮೇಲೆ ಮದುವೆ ಆದಮೇಲೆ ಗೊತ್ತಾಗಲಿ. ಆಮೇಲೆ ಏನು ಮಾಡೋಳು? ಮದುವೆ ಆಗದೆ ಇರಬೇಕು ಗಂಡನ ಜೊತೆ ಅನ್ನೋದು ಅವಳು ಗೊತ್ತಿರಕ್ಕಿಲ್ವಾ? ಹೆಂಗೋ ಇರ್ತಾಳಕ್ಕಂತೆ. ಈಗ ಮೊದಲು ಅಕ್ಕ ಅರ್ಜೆಂಟಾಗಿ ಅವ್ರಿಗೆ ಹೇಳ್ಬಿಡು, ಬೇಗ ಎಂಗೇಜ್ಮೆಂಟು ಮದುವೆ ಎಲ್ಲ ಜಲ್ದಿ ಮಾಡಿಬಿಡ್ಬೇಕು ಅಕ್ಕ. ಅವರು ಅರ್ಜೆಂಟಲ್ಲ ಯಾಕಂದ್ವಾ, ಅವರು ಹೊಸಿ ಅರ್ಜೆಂಟಲ್ಲ. ಅವರು ಏನು ಫೋನ್ ಮೇಲೆ ಫೋನ್ ಮಾಡ್ತಾ ಕೂತವ್ರೆ. ಅದಕ್ಕೆ ನಾನು ನಿನ್ನ ಕೇಳ್ಕೊಂಡು ನೀ ಏನು ಹೇಳ್ತಿ ಅಂತಾನೆ ಕಾಯ್ತಿದ್ದೆ. ಹಂಗೆ ಹೇಳ್ಬಿಡೋಣ, ಮಾಡ್ಕೊಳಕಾಯ್ತದೆ ಜಲ್ದಿ ಒಪ್ಗೆ ತಾನೆ. ಆಮೇಲೆ ಸುಮ್ಮನೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ಟಿರ್ತಾನವ. ಏನು ಹೆಚ್ಚು ಕಮ್ಮಿ ಹಾಕಿಲ್ಲಕಂದು ಬಿಡಕ್ಕ, ನಾನು ನೋಡ್ಕೊತೀನಿ. ನನ್ನ ಜವಾಬ್ದಾರಿ. ಯಾವುದೇ ಕಾರಣಕ್ಕೂ ಮನೇಲಿ ಯಾರಿಗೂ ಈ ವಿಷಯ ಗೊತ್ತಾಗ್ದಂಗೆ ಮದುವೆ ಮಾಡ್ತೀನಿ. ಮದುವೆ ಆದಮೇಲೆ ಗೊತ್ತಾದರೂ ಏನು ತಲೆ ಕೆಡ್ಸ್ಕೊಳ್ಳಂಗಿಲ್ಲ. ಮದುವೆ ಆದಮೇಲೆ ಏನು ಮಾಡೋಕ್ಕಾಗೋದು? ಈಗ ಹಂಗಂತ ಈಗ ಇಂಥ ಸಂಬಂಧ ಬಿಡೋಕ್ಕಾಗಿಲ್ಲ. ಅದಕ್ಕೆ ಸರಿ, ಹಂಗಾರೆ ನಿನ್ಗೆ ಒಪ್ಪಿಗೆ ಆದರೆ ಸರಿ, ಹೇಳ್ತೀನಿ ಅವ್ರಿಗೆ. ಊರಲ್ಲಿ ಅಲೆಯ ಮಾತಾಡ್ಕೊತಾರೆ ಕನಕ. ಕಾವೇರಕ್ಕ ನನ್ನ ಮಗಳನ್ನ ಏನು ದೊಡ್ಡ ಕೋಟ್ಯಾಧೀಶ್ವರನ್ನ ಕೊಟ್ಟು ಮದುವೆ ಮಾಡ್ತಿದ್ದಾಳಂತೆ, ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ತಾವೆ. ಈಗ ಅದೇ ಇದರಲ್ಲಿ ಮಾಡಿಬಿಡ್ಬೇಕು ಇಂಕಂತ ಹಾಕವ. ಇನ್ನೇನು? ಅಯ್ಯೋ, ನಿನ್ನ ಮಗಳನ್ನೂ ನಿನ್ನ ಹಿಡಿಯೋಕ್ಕದ ಮೇಲೆ. ಅಯ್ಯೋ, ನೀವೆಲ್ಲಿ ನಮ್ಮನ್ನು ಮಾತಾಡ್ಸಿರೋ ಇಲ್ವೋ? ಆಮೇಲೆ ಇಂಥ ಸಂಬಂಧ ತೋರಿಸಿ ನಿನ್ನ ಮಾತಾಡ್ಸ್ತಾ ಇರ್ತೀನಕ್ಕ. ಸುಮ್ಮನಿರು. ಇಲ್ಲ, ಇದರಲ್ಲಿ ಏನೋ ಇದೆ. ಇದೇನು ಅಂತ ನಾನು ಸರಿಯಾಗಿ ತಿಳ್ಕೊಬೇಕು. ಆ ಹುಡುಗನ ಊರಿಗೆ ಹೋಗಬೇಕು. ಏನು ಎತ್ತ ಎಲ್ಲ ಪೂರ್ತಿಯಾಗಿ ತಿಳ್ಕೊಂಡು ಆಮೇಲೆ ಮನೆಯವ್ರ ಹತ್ರ ಹೇಳಬೇಕು ನಾನು. ಸರಿ ಕಣಕಂಗಾರೆ, ನಾನು ಬರ್ತೀನಿ. ಸರಿ ಕಣಕಾವ್ರಿ, ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.